ನಾವು ಒಂದು 10 ರೂಪಾಯಿ ಬಿಸ್ಕೆಟ್ ಹೋಗೋಣ. 10 ರೂಪಾಯಿ ಇಲ್ಲಪ್ಪ, 20 ರೂಪಾಯಿ. ಒಂದು ಬಿಸ್ಕೆಟ್ 20 ರೂಪಾಯಿ ಇದೆ. ಲೋ 10 ರೂಪಾಯಿಗೆ ನಮ್ ಶಿವಶಕ್ತಿ ಅರುಣಣ್ಣ ಸೈಕಲ್ ಕೊಡ್ತಾರೆ. ನಮ್ ಅಂಕಲ್ ಹತ್ರ ಏನ್ ಬಿಸ್ಕೆಟ್ ತಗೊಳಕ್ ಬಂದಿದ್ಯಾ? ಸೈಕಲ್ ತಗೋ ಹೋಗ್ 10 ರೂಪಾಯಿಗೆ. ಉಕ್ಕೊಂಡ್ ಹೋಗೋ, ಸೈಕಲ್ ಕೊಡ್ತಾರೆ. ಮೇಲ್ಗಡೆ ಜನ ತುಂಬಾರೆ, ಹೋಗೋ ಬೇಗ. ಏನ್ರಪ್ಪ ಏನ್ರ ಗಲಾಟೆ ಇದು? ಏನ್ ಗಲಾಟೆ ಏನ್ರ ಇದು? 10 ರೂಪಾಯಿಗೆ ಒಂದ್ ಸೈಕಲ್ ಕೊಡ್ತಾವ್ರ? ಏನಪ್ಪ ಇದು? ಏನು 10 ರೂಪಾಯಿ ಇಲ್ಲ ಅಣ್ಣ, ತರ್ಸಿದೀವಿ ಸೈಕಲ್ ಎಲ್ಲರೂ ಕೊಡ್ತೀವಿ. ಒಂದೇ ಸಮಯ ಎಲ್ಲ ನುಗ್ತಾವ್ರಣ ಸೈಕಲ್ ಅಂತ. 10 ರೂಪಾಯಿ ಕೊಟ್ರೆ ಒಂದ್ ಸೈಕಲ್ ಕೊಡ್ತೀವಿ. ಎಲ್ಲರೂ ಕೊಡ್ತಾವಿ, ತರ್ಸಿರೋದು ವ್ಯಾಪಾರ ಮಾಡಕಣ. ಕಾಯ್ತಾ ಇಲ್ಲ, ಎಲ್ಲ ಮೇಲೆ ನುಗ್ತಾವ್ರಣ. ಅಲ್ಲ ಗುರು, 10 ರೂಪಾಯಿಗೆ ಯಾರ ಸೈಕಲ್ ತಲೆಕೆಟ್ಟವ್ರು ಕೊಡ್ತಾರ? ನಾವು ಕೊಡ್ತಾ ಇದೀವಣ್ಣ ಶಿವಶಕ್ತಿಲಿ. ನಮ್ಮ ಹತ್ರ ಬನ್ನಿ, 10 ರೂಪಾಯಿಗೆ ಒಂದು ಟಾಟಾ ಸೈಕಲ್ ಅಣ್ಣ. 10 ರೂಪಾಯಿ, ಬರೀ 10 ರೂಪಾಯಿ. ಇದೇನೋ ಹೇಳೋದು ಆಶ್ಚರ್ಯ. ಯಾರು ಕೊಟ್ಟವನೇನೋ? ಯಾರಿಗಾರ ಕೊಟ್ಟವನ ಇಲ್ವೋ? ಯಾರ ಕೊಟ್ಟವನ? ಹೌದಾ? ತಡಿ, ಹಂಗ 1 ನಿಮಿಷ ತಡ್ರಿ. ಎಲ್ಲ ಲೈನ್ ನಿಂತ್ಕೊಟ್ರಪ್ಪ, ಲೈನ್ ಮಾಡ್ರ. ತೆಗಿ ಅರುಣ, ಬಾಗಿಲು ತೆಗಿ. ನೀವು ಒಬ್ರು ಬನ್ನಿ ಅಣ್ಣ, ಎಲ್ಲ ಏನಪ್ಪ ಇದು ಸೈಕಲ್? ಏನದು? ಒಂದು ಟಾಟಾ ಕಂಪ್ನಿ ಡೀಲರ್ಶಿಪ್. ಏನ್ರಿ ಯಾವ 1 ನಿಮಿಷ? 10 ರೂಪಾಯಿ ಸೈಕಲ್ ಕೊಡ್ತೀವಿ ಅಂತ ಹೇಳೋರೆ. 2 ಅವರಿಂದ ಕಾಯ್ತಾ ಇದೀವಿ. 10 ರೂಪಾಯಿ ಸೈಕಲ್ ಕೊಡ್ತಾ ಇದೀವಣ್ಣ. ಅಲ್ಲ, ಕೊಡ್ತೀನಿ ಅಂತ ಹೇಳ್ತಾನಲ್ಲ. ಕೊಡ್ತಾ ಇದೀವಣ್ಣ, ಕೊಡ್ತೀನಿ ಅಂತ ನೋಡ್ದೆ. ಇಲ್ಲೆಲ್ಲ 10 ರೂಪಾಯಿ ತಗೊಂಬಂದಿದ್ದೀರಾ ನೋಡ್ದೆ. ಕೊಡಿಸ್ತೀನಿರಪ್ಪ, ಕೊಡಿಸ್ತೀನಿ. ಯಾಕೆ ಅಷ್ಟೊಂದು ಇದ್ ಮಾಡ್ತೀಯ? ಇರು 1 ನಿಮಿಷ. ಅದೇನೋ ಹೇಳ್ತಾವನೆ, ಕೇಳೋಣ. ಹೊಸ್ತಾಗೆ ತಡಿರೋ. ಬಿಡಪ್ಪ, ಆಯ್ತು ಬಿಡು. ಕೊಡ್ತಾನೆ ಬಿಡು. ಏನಿದು? ಏನ್ರ ಕೊಡ್ತಾನೆ ಬಿಡ್ರು. 10 ರೂಪಾಯಿ ಕೊಡ್ರ, ಆಯ್ತು. ಎಲ್ಲಾರು ಕೊಡ್ತಾ ಇದೀವಿ. ಆಯ್ತು, ನಿಮ್ಗೆ ಯಾವ್ಯಾವ ಸೈಕಲ್ ಬೇಕಲ್ಲ ಆಯ್ಕೆ ಮಾಡ್ಕೊಂಡ್ರು. ಎಲ್ಲಾರು ಕೊಡ್ರ, ಆಯ್ತು. 10 ರೂಪಾಯಿ. ತಾಳ, ನೀನು ಒಬ್ಬಂದ ಆಯ್ತೇನೋ? ತಾಳ, ನೀನು 10 ರೂಪಾಯಿ ತಗೊಂಡೋಗ. ತಗೊಂಡೋಗ ಕಳಿಸ್ಬಿಡತ್ತ. ಅವ್ರು ಚಿಕ್ಕ ಹುಡುಗನ್ ಕಳ್ಸ ಫಸ್ಟ್. ಹೋಗ, ನೀನು 10 ರೂಪಾಯಿ ಕೊಟ್ಟು ತಗೊಂಡೋಗ. ಒಂದೊಂದು, ಒಬ್ಬೊಬ್ರು ಒಂದೊಂದೇ. ಇದು 10 ರೂಪಾಯಿಗೊಂದು ಯಾವ್ದೋ ಪಿಕ್ಚರ್ ಆಡ್ ಬರ್ತದಲ್ಲ, ಹಂಗ್ ಮಾಡ್ತಾ ಇದೆಯಲ್ಲ. 10 ರೂಪಾಯಿಗೊಂದು ಆಳೊಂದು ಹರಳೆಣ್ಣೆ ಪೇಟೆ, ಇದು ಒಂದೊಂದು ತೀಟೆ. ಅಲ್ಲ, ನಿನಗೆ ತಲೆ ಕೆಟ್ಟದ 10 ರೂಪಾಯಿಗೊಂದು ಸೈಕಲ್ ಅಂತ ಅಂದ್ರೆ? ಜನ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ನೋಡಿ ಅಣ್ಣ, ಇಂಥ ಲೋಕಲ್ ಬ್ರ್ಯಾಂಡ್ ಮಾರೋದ್ ಬೇಡ ಅಂದ್ಬಿಟ್ಟು ಟಾಟಾ ಬ್ರ್ಯಾಂಡ್ ನಮ್ಮ ದೇಶದ ಹೆಮ್ಮೆ ಟಾಟಾ ಬ್ರ್ಯಾಂಡ್ ಡೀಲರ್ಶಿಪ್ ತಗೊಂಡಿದೀವಿ ಅಣ್ಣ. ಸೈಕಲ್ ಟಾಟಾ ಸ್ಟ್ರೈಡರು ಮತ್ತೆ ಟಾಟಾ ಕಾಂಟಿನೋ ಅಂದ್ಬಿಟ್ಟು ಅಣ್ಣ. ಸೈಕಲ್ ಲೈಫ್ ಟೈಮ್ ವಾರಂಟಿ ಅಣ್ಣ. ಇವೆಲ್ಲ ನೋಡಿ ಅಣ್ಣ ಹೆಂಗ್ ಕಾಣ್ತವೆ. ಗಾಡಿ ಇದ್ದಂಗ ಅಣ್ಣ. ಗಾಡಿ ಕಾಣಂಗ್ ಕಾಣ್ತಾವಣ್ಣ. ಮಕ್ಕಳಿಂದ ಹಿಡ್ದು ಅಣ್ಣ 14ನೇ ಸೈಜಿಂದ ಹಿಡಿದು 30ನೇ ಸೈಜ್ ತಗ ಸಿಗ್ತಾವಣ್ಣ. ಎಲ್ಲ ಟಾಟಾ ಬ್ರ್ಯಾಂಡು, ಎಲ್ಲ ಲೈಫ್ ಟೈಮ್ ವಾರಂಟಿ ಅಣ್ಣ. ಎಲ್ಲರಿಗೂ ಕೊಡ್ತಾ ಇದೀವಣ್ಣ. ನಮ್ಮ ಮಾರಕ್ಕೆ ಬರ್ತಾ ಇಲ್ಲ. ಎಲ್ಲ ಮೇಲ್ ನುಗ್ ಅವರೇ ಎತ್ಕೊಂಡು ಬಿಡ್ತಾರೆ ನೋಡ ನಿಮ್ಮ ಮುಂದೆನೆ. ನಾವೇನು ಹೇಳಿದ್ರು ಕೇಳ್ತಾ ಇಲ್ಲ ನೋಡಿ ಅಣ್ಣ. ಯಾಕೆ 10 ರೂಪಾಯಿ ಕೊಡ್ತಾ ಇರೋದು? ಏನು ವಿಷಯ ಇದು? ಅಣ್ಣ ಏನಿಲ್ಲ ಅಣ್ಣ, ನಮ್ಮ ಕುಣಿಗಲ್ ಜನ ಒಳ್ಳೆ ಆರೋಗ್ಯವಾಗಿ ಹೆಲ್ತಾಗಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನೋಡಿ ಅಣ್ಣ. ಸೈಕಲ್ ತುಳಿಯೋದ್ರಿಂದ ಈಗ 70-80 ವರ್ಷ ಇರೋ ಸೈಕಲ್ ತುಳ್ಕೊಂಡು ಹೆಂಗವ್ರಣ್ಣ. ಈ ಯೂತ್ ನೋಡ್ತಾ ಇದ್ರಲ್ಲ ಅಣ್ಣ, ದಿನ ಬೆಳಗ್ಗೆ ನ್ಯೂಸಲ್ಲಿ ಹೆಂಗ್ ಬರ್ತಾ ಇದೆ, ಬೆಳಗ್ಗೆ ಚೆನ್ನಾಗಿದ್ದ ಈಗ ಹಿಂಗಾಗೋಯ್ತು ಅಂತ. ಆ ದೃಷ್ಟಿಲಿ ನಾವು ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಅಣ್ಣ ಟಾಟಾ ಬ್ರ್ಯಾಂಡ್ ಲೋಕಲ್ ಮಾರೋದು ಬೇಡ ಅಂದ್ಬಿಟ್ಟು ಟಾಟಾ ಬ್ರ್ಯಾಂಡ್ ಮಾಡ್ಕೊಂಡು ತಾಂಡಿದೀವಿ ಅಣ್ಣ. ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ತುಳಿಬೋದಣ್ಣ. ಅರ್ಧ ಗಂಟೆ ಅವ್ರು ತುಂಬಿಟ್ರಣ್ಣ. ಬೇಕಾದ್ರೆ ಸ್ಯಾಂಪಲ್ ಡೆಮೋ ಕೊಡ್ತೀವಣ್ಣ. ನಾವು ಇಲ್ಲಿ ಅಂಗಡಿ ಹತ್ರ ಬಂದರೆ ಕುಣಿಗಲಲ್ಲಿ ಡೆಮೋ ಕೊಡ್ತೀವಣ್ಣ. ಸೈಕಲ್ ತುಣಿಲಿ 10 ನಿಮಿಷ 24 ಗಂಟೆ ಲ್ಯಾಪ್ಟಾಪು ಗಾಡಿ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಟೇಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಅಣ್ಣ. ಆ ಉದ್ದೇಶದಿಂದ ನಾವು ನಮಗೂ ಒಂದು ಸೇವೆ ಇರಲಿ ಅಂದ್ಬಿಟ್ಟು ಏನು ಮಾಡಿದ್ವಿ, ನಮಗೂ ಬಿಸ್ನೆಸ್ಸು ಆಗುತ್ತೆ, ಸೇವೆನೂ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೇಂಜು ಸೈಕಲ್ಸು ಇಟ್ಟಿದ್ದೀವಣ್ಣ. ಎದ್ದೆ ಅಂದ್ರೆ ನಮ್ಮ ತವೇ ತಗಡೆ ತುಣಿ ಅಂತಲ್ಲ, ನಿಮ್ಮ ಮನೇಲಿ ಇರೋದನ್ನೇ ತುಣಿರಿ. 10 ನಿಮಿಷ ತುಣಿರಿ. ಆ ಹೆಲ್ತ್ ನೋಡಿ ನೀವು. ಆಮೇಲೆ ಸೈಕಲ್ ತುಣಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಆ ಮೈಂಡ್ ಸೆಟ್ ನಾವು ತಗೊಂಡು ನಾವು ಒಂದು ಕುಣಿಗಲಲ್ಲಿ ಒಂದು ಟಾಟಾ ಬ್ರ್ಯಾಂಡ್ನ ಡೀಲರ್ಶಿಪ್ ಮಾಡ್ಕೊಂಡು ನಾವು ಮಾರಬೇಕನ್ನೋ ಉದ್ದೇಶದಿಂದ ಮತ್ತೆ ಕಮ್ಮಿ ಮಾರ್ಜಿನಲ್ಲಿ ಮತ್ತೆ ಬರೀ 10 ರೂಪಾಯಿಗಣ. ಯಾರಣ್ಣ ಇವತ್ತು 10 ರೂಪಾಯಿ ಟಾಟಾ ಸೈಕಲ್? ಸರಿ ಆಯ್ತಪ್ಪ, 10 ರೂಪಾಯಿಗೆ ನನಗೆ ಈ ಸೈಕಲ್ ಕೊಡ್ತೀಯಾ? ಕೊಡ್ತೀವಣ್ಣ. 10 ರೂಪಾಯಿ ಅಣ್ಣ. ತಗೊಂಡೋಗಿ ಅಣ್ಣ. ನೀವು 10 ರೂಪಾಯಿ ಕೊಡಿ ಅಣ್ಣ, ತಗೊಂಡೋಗಿ ಅಣ್ಣ. ಆ ಸೈಕಲ್ ಅದು ಕೊಡ್ತೀವಣ್ಣ. ನೀವು ಇದು 10 ರೂಪಾಯಿನಾ? ಇದು 10 ರೂಪಾಯಿ ಅಣ್ಣ. ಇದು 10 ರೂಪಾಯಿ. 10 ರೂಪಾಯಿ ಅಣ್ಣ. ಇದು 10 ರೂಪಾಯಿ ಅಣ್ಣ. ಇದು 10 ರೂಪಾಯಿ ಅಣ್ಣ. ಈ ಸೈಕಲ್ ಇದು 10 ರೂಪಾಯಿ. ನೋಡೋಣ, ಡಿಸ್ಕ್ ಬ್ರೇಕ್ ಅಣ್ಣ. ಗಾಡಿಲಿ ಇದ್ದಂಗ ಅವಣ್ಣ. ಡಿಸ್ಕ್ ಬ್ರೇಕು ವಿತ್ ಗೇರು, ಶಾಕ್ ಅಬ್ಸರ್ವ್ ನೋಡಿ ಅಣ್ಣ. ಡಿಎಲ್ ಡಿಸ್ಕೋ ಗಾಡಿಗಳು ಕೊಟ್ಟಂಗೆ ಡಿಸ್ಕ್ ಬ್ರೇಕ್ ಕೊಟ್ಟಾರಣ್ಣ ಟಾಟಾದಲ್ಲಿ. ಅವ್ರು ಟಾಟಾದಲ್ಲಿ ಹೇಳಿಲ್ವಣ್ಣ, ಅವ್ರ ಕ್ವಾಲಿಟಿನೇ ಮೇನು. ಟಾಟಾ ಕ್ವಾಲಿಟಿ ಆ ಸರ ಆಗ್ತದೆ. ನಾವು ಕುಣಿಗಲ್ನವರಲ್ಲ, ಬೆಂಗಳೂರಿನವರು ಅಥವಾ ರಾಮನಗರ ಬರ್ತೀವಣ್ಣ. ನಮ್ಮ ಸರೌಂಡಿಂಗು 40-50 ಕಿಲೋಮೀಟರ್ ದಾಗ ಹತ್ರ ಇರೋರು ಬಂದು ತಗೊಂಡೋಗ್ಬೋದಣ್ಣ. ದೂರ ಇರೋರು ಅವ್ರಿಗೆ ಬಿಟ್ಟಿದ್ದು ಇಲ್ಲಿ ಹೋಟೆಲ್ ಶಾಪ್ ವಿಸಿಟ್ ಮಾಡ್ಲೇಬೇಕಣ್ಣ. ಲೈವ್ ತೋರಿಸೇ ಕೊಡೋದು ನಮ್ಮ ಸೈಕಲ್. ಅವರು ತುಣಿದು ಅವ್ರಿಗೂ ಸಮಾಧಾನ ಆದ್ರೆ ಮಾತ್ರ ಸೈಕಲ್ ಕೊಡೋದಣ್ಣ. ನನಗೆ ಒಂದು ಕ್ವಶನ್ ಬಂತು, ಹೇಗೆ 10 ರೂಪಾಯಿಗೆ ಸೈಕಲ್ ಕೊಡೋಕೆ ಸಾಧ್ಯ? ಇವತ್ತು 10 ರೂಪಾಯಿಗೆ ಒಂದು ಬಿಸ್ಕೆಟ್ ಬರಲ್ಲ ಅಂತ ಹೇಳಿ ಆಚೆ ಕಳಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ 10 ರೂಪಾಯಿಗೊಂದು
ಸೈಕಲ್ನ ಯಾವ ತರ ಕೊಡ್ತಾರೆ ಈ ಕ್ವಶನ್ಗೆ ನಾವು ಉತ್ತರ ಹುಡುಕ್ಲೇಬೇಕು. ಅರುಣ್ ಅವರೇ ಕರೆಕ್ಟ್ ಆಗಿ ಹೇಳಿ, ನೀವು ಜನ ಕೈಲಿ ಇಲ್ಲ ಅಣ್ಣ, 10 ರೂಪಾಯಿ ಅಣ್ಣ, 10 ರೂಪಾಯಿ ದಾಮನ್ ಕೊಡ್ಲಿ ಅಣ್ಣ, ತಿಂಗಳ EMI ಕಟ್ಕೊಂಡು ಹೋಗ್ಲಿ ಅಣ್ಣ, ಅಷ್ಟೇ. ಬರೀ 10 ರೂಪಾಯಿ ಡೌನ್ ಪೇಮೆಂಟ್ ಬಜಾಜ್ TVS IDFC ಫೈನಾನ್ಸ್ ಇಂದ ಅವರು ನಾವು ಕಂಬೈನ್ ಮಾಡ್ಕೊಂಡಿದೀವಿ. ಹಂಗಾಗಿ ಬರೀ 10 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೋದು. ತಿಂಗಳ ಬರೀ ಡೈಲಿ 50 ರೂಪಾಯಿ ಅಣ್ಣ, 1,000 1,500 EMI ಅಣ್ಣ, ತಿಂಗಳಿಗೆ ಸೈಕಲ್ ಕೊಡ್ತೀವಿ ಅಣ್ಣ. ನಾನು ಸೈಕಲ್ ತುಣಿಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಈ ಸೈಕಲ್ನ ನೋಡಕ್ಕೆ ಅಂತ ಬಂದೆ. ನನಗೂ ಆಶ್ಚರ್ಯ ಆಯ್ತು. 10 ರೂಪಾಯಿಗೆ ಒಂದು ಸೈಕಲ್ ಕೊಡ್ತಾ ಇದ್ದಾರೆ ಅಂತ ಯಾವುದೋ ಒಂದು ಪಿಕ್ಚರಲ್ಲಿ ಒಂದು ಹಾಡು ಹೇಳ್ತಾರೆ, 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ ಒಂದು ಸಿನಿಮಾ ಹಾಡು ಬರುತ್ತೆ. ಆ ರೀತಿ ಇಂತಹ ಒಂದು ವಿಭಿನ್ನವಾದ 10 ರೂಪಾಯಿಗೆ ಸೈಕಲ್ ಸಿಗ್ತಾ ಇದೆ ಅಂತ ಅಂದರೆ, ನಾನು 2,500 ರೂಪಾಯಿ ಸೈಕಲ್ನ ನಮ್ಮ ತಾತನ ಕೈಲಿ ತೆಗೆಸ್ಕೊಳ್ಳೋದಕ್ಕೆ ಸುಮಾರು ಒಂದಿನ ಊಟ ಬಿಟ್ಟಿದ್ದೆ. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಕೇವಲ 10 ರೂಪಾಯಿ ಕೊಟ್ಟು ಇಲ್ಲಿ ಶಿವಶಕ್ತಿ ಮೊಬೈಲ್ನಲ್ಲಿ ಕಮರ್ಷಿಯಲಲ್ಲಿ 10 ರೂಪಾಯಿಗೋಸ್ಕರ ನಾವು ಕೊಟ್ಟು ಸೈಕಲ್ನ ಖರೀದಿ ಮಾಡ್ಬೋದು. ದಯವಿಟ್ಟು ಎಲ್ಲೋ ಹೋಗುತ್ತೆ ಎಲ್ಲೇ ಬರುತ್ತೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸಿ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ನಮ್ಮ ವಸಂತವಾಣಿ ಪೇಜ್ನ ಶೇರ್ ಮಾಡ್ಕೊಂಡು ಬರ್ತಾರೆ, ಶೇರು ಲೈಕು ಕಾಮೆಂಟ್ ಮಾಡ್ಕೊಂಡು ಯಾರು ಬಂದಿರ್ತೀರಾ ಅವ್ರಿಗೆ ಒಂದು ಸ್ಪೆಷಲ್ ಉಡುಗೊರೆ ಕೊಡ್ತೀವಿ. ನೀವು ಅದನ್ನ ಗೆಸ್ಸೆ ಮಾಡಿರೋಕ್ಕಾಗಲ್ಲ, ಆ ಥರದೊಂದು ಉಡುಗೊರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಾವು ಟಾಟಾ ಕಂಪನಿ ಮತ್ತೆ ಶಿವಶಕ್ತಿ ವತಿಯಿಂದ ನಿಮಗೆ ಧನ್ಯವಾದಗಳು.